ನಮ್ಮ ಫ್ರಾನ್ಸ್ ಆಫೀಸಿಂದ ಕಾನ್ಸುಲೇಟ್ ಆಫೀಸ್ನವರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ಅವ್ರಿಗೆಲ್ಲ ಭಾಳ ಸಂತೋಷ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಅಂತ. 2026ಕ್ಕೆ ಅವರು ಕೂಡ USA ಅವರು ಯಾವ ರೀತಿ ಇಲ್ಲೊಂದು ಓಪನ್ ಮಾಡಿದ್ದಾರೆ ವೀಸಾ ಕೊಡಲಿಕ್ಕೆ, ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ ಅವರು ಕೂಡ ಓಪನ್ ಮಾಡಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ವಿಚಾರ ಕೂಡ ಗಮನಿಸಿದ್ದಾರೆ. ಸೊ ಏನೇ ಇದ್ದರೂ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೇವೆ. ಯಾವುದೇ ವಿಚಾರ ಕೂಡ ತಾವು ಯೋಚನೆ ಮಾಡಬೇಡಿ. ಕರ್ನಾಟಕ ಸರ್ಕಾರ ಭಾರತದ ಒಳಗಡೆ ಪ್ರಗತಿಪರವಾದಂಥ ಸರ್ಕಾರ ಇದೆ ಅನ್ನೋದನ್ನು ಅವ್ರಿಗೆ ಮಂದಟ್ಟು ಮಾಡಿಬಿಡಿ. ನೋಡಮ್ಮ, CM ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇದು ನನಗೆ ಭಾಳ ಹಿಂದಿಂದನೂ ಇದು ಗೊತ್ತು. ಈ ವಿಚಾರ ಭಾಳ ಅಧ್ಯಯನ ಮಾಡಿದ್ದೀನಿ. ಈಗ ಲೀಗಲ್ ಆಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಫ್ರಾನ್ಸ್ ಆಫೀಸಿಂದ ಕಾನ್ಸುಲೇಟ್ ಆಫೀಸ್ನವರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ಅವ್ರಿಗೆಲ್ಲ ಭಾಳ ಸಂತೋಷ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಅಂತ. 2026ಕ್ಕೆ ಅವರು ಕೂಡ USA ಅವರು ಯಾವ ರೀತಿ ಇಲ್ಲೊಂದು ಓಪನ್ ಮಾಡಿದ್ದಾರೆ ವೀಸಾ ಕೊಡಲಿಕ್ಕೆ, ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ ಅವರು ಕೂಡ ಓಪನ್ ಮಾಡಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ವಿಚಾರ ಕೂಡ ಗಮನಿಸಿದ್ದಾರೆ. ಸೊ ಏನೇ ಇದ್ದರೂ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೇವೆ. ಯಾವುದೇ ವಿಚಾರ ಕೂಡ ತಾವು ಯೋಚನೆ ಮಾಡಬೇಡಿ. ಕರ್ನಾಟಕ ಸರ್ಕಾರ ಭಾರತದ ಒಳಗಡೆ ಪ್ರಗತಿಪರವಾದಂಥ ಸರ್ಕಾರ ಇದೆ ಅನ್ನೋದನ್ನು ಅವ್ರಿಗೆ ಮಂದಟ್ಟು ಮಾಡಿಬಿಡಿ. ನೋಡಮ್ಮ, CM ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇದು ನನಗೆ ಭಾಳ ಹಿಂದಿಂದನೂ ಇದು ಗೊತ್ತು. ಈ ವಿಚಾರ ಭಾಳ ಅಧ್ಯಯನ ಮಾಡಿದ್ದೀನಿ. ಈಗ ಲೀಗಲ್ ಆಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ.